ಹಾಯ್ ಆಲ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಮತ್ತು ಟ್ರಿಪ್ ಟು ದಾಂಡೇಲಿ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ಸ್ 10:45 ಟ್ರೈನ್ ಹತ್ತಿದ್ವಿ ಮೈಸೂರಿಂದ. ಮತ್ತು ಬೆಳಿಗ್ಗೆ 7:30ಗೆ ನಾವು ಆಲ್ವನಾ ಜಂಕ್ಷನ್ಗೆ ರೀಚ್ ಆದ್ವಿ. ಮತ್ತು ಆಲ್ವನಾ ಸ್ಟೇಷನಿಂದ ದಾಂಡೇಲಿಗೆ 1 ಅವರ್ ಜರ್ನಿ. ಅದಕ್ಕೆ ನಾವು ಶೇರ್ಡ್ ಆಟೋ ಬುಕ್ ಮಾಡ್ಕೊಂಡಿದ್ವಿ ಅಲ್ಲೇ ಲೋಕಲ್ಸ್ ಹತ್ರ. ಅರೌಂಡ್ 8:30ಗೆ ನಮ್ಮ ಸ್ಟೇಗೆ ರೀಚ್ ಆದ್ವಿ. ನಾವು ಬುಕ್ ಮಾಡಿಕೊಂಡೆ ಸ್ಟೇ ನೇಮ್ ದಾಂಡೇಲಿ ಕ್ರೊಕೊಡೈಲ್ ಏಜ್ ಹೋಮ್ ಸ್ಟೇ ಅಂತ. ಫ್ಯಾಮಿಲಿಯವರೇ ನಡೆಸ್ತಾ ಇರೋದು. ತುಂಬ ಚೆನ್ನಾಗಿರೋ ರೂಮ್ ಕೊಟ್ಟಿದ್ರು ನಮಗೆ. ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ವಿ, ಬಟ್ ಇದನ್ನೆಲ್ಲ ಫಿನಿಷ್ ಮಾಡಲಿಲ್ಲ. ನಾವು ಬೇಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ದೋಸೆ ಮತ್ತು ಬ್ರೆಡ್ ಆಮ್ಲೆಟ್ ತೊಗೊಂಡಿದ್ವಿ. ಆಮೇಲೆ ಕಾಫಿ ಕುಡಿದ್ವಿ. ನಮ್ಮದು ಫಸ್ಟ್ ಡೇ ಪ್ಲ್ಯಾನ್ ಇದ್ದಿದ್ದು ವಾಟರ್ ಆ್ಯಕ್ಟಿವಿಟೀಸು. ಇದು ನಮಗೆ ಸ್ಟೇ ಅವರೇ ಅರೇಂಜ್ ಮಾಡಿಕೊಟ್ಟಿದ್ರು. ಡಿಸ್ಟೆನ್ಸ್ 24 ಕಿಲೋಮೀಟರ್ ಇತ್ತು ನಮ್ಮ ಸ್ಟೇಯಿಂದ ಆ ಜಾಗಕ್ಕೆ. ಮತ್ತು ನಮಗೆ 500 ರೂಪೀಸ್ಗೆ ಎಲ್ಲ ಆ್ಯಕ್ಟಿವಿಟೀಸು ಕವರ್ ಆಗಿತ್ತು. ಕಯಾಕಿಂಗ್, ಝಾಲ್ಪಿಂಗ್, ಜಿಪ್ ಲೈನ್ ಮತ್ತು ರಿವರ್ ರಾಫ್ಟಿಂಗ್. ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೀನಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಆ್ಯಕ್ಟಿವಿಟೀಸ್ನೂ ಟ್ರೈ ಮಾಡಿದೆ ನಾನು. ಫಸ್ಟ್ ಆಫ್ ಆಲ್ ನಾನು ಅಡ್ವೆಂಚರಸ್ ಪರ್ಸನ್ ಅಲ್ಲ, ಎಕ್ಸ್ಪೀರಿಯನ್ಸ್ಗೋಸ್ಕರ ಟ್ರೈ ಮಾಡಿದೆ. Come on, focus the camera. Good. Turn. Very good. Next ಯಾರು ಹೋಗ್ತಾ ಇದ್ದೀವಿ? Stop and hold the rope and get down. Hello, get down. Okay, body straight, body straight. Come on, get back. Wait. Come on again, forward. Come on, faster. Okay, stop. Come on, get back. Wait. Come on again, forward. Come on, faster. Okay, stop. Hello, ಎಲ್ಲರೂ ಒಂದ್ಸಲ ಹಾಯ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಹಾಯ್ ಕರೋ, ಸೇ ಹಾಯ್. Forward. Hello. अरे चला मैडम, faster. अरे चला faster. Come on again, forward. Oh madam, अरे forward चला faster. Hello, reverse back pedal, reverse. Hello, back side float. Hello, side reverse pedal. अरे यादक pedal यादक बिट्री. ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆನ್ ದ ವೇ ಅಲ್ಲಿಂದ ಮುಗಿಸ್ಕೊಂಡು ಬರಬೇಕಾದ್ರೇ ಕಾಳಿ ರಿವರ್ ಸಿಗುತ್ತೆ. ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ.
ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ನಾವು ಬಸವೇಶ್ವರ ಖಾನಾವಳಿ ಹೋಗಿದ್ವಿ. ಅಥೆಂಟಿಕ್ ಜೋಳದ ರೊಟ್ಟಿ ಊಟ ತಿನ್ನೋಣ ಅಂತ. ಊಟ ತುಂಬಾ ಚೆನ್ನಾಗಿತ್ತು. ಶೇಂಗಾ ಚಟ್ನಿ, ಮೊಸರು ಮತ್ತು ಜೋಳದ ರೊಟ್ಟಿ ಬೆಸ್ಟ್ ಕಾಂಬಿನೇಷನು. ಮತ್ತು ಊಟ ಮುಗಿಸ್ಕೊಂಡು ನಾವು ನಮ್ಮ ಸ್ಟೇ ಹತ್ರ ಬಂದ್ವಿ. 1 ಅವರ್ ಬೇಕಿತ್ತು. ಮತ್ತು ನಮ್ಮ ಸ್ಟೇಯಿಂದ 5 ಮಿನಿಟ್ಸ್ಗೆ ಕ್ರೊಕೊಡೈಲ್ ಪಾರ್ಕ್ ಅಂತ ಇದೆ ಇಲ್ಲಿ. ನಾವು ರೀಚ್ ಆಗೋ ಅಷ್ಟೊತ್ತಲ್ಲೇ 4:30 ಆಗಿತ್ತು. ಇದು ಕ್ಲೋಸಿಂಗ್ ಟೈಮ್ 6:30. ಮತ್ತು ನಾನು ಮೊದಲೇ ಇನ್ಫಾರ್ಮೇಷನ್ ತೊಗೊಂಡು ಹೋಗಿದ್ದೆ 5 o'clock ಮೇಲೆಲ್ಲ ಕ್ರೊಕೊಡೈಲ್ ಕಾಣಲ್ಲ ಅಂತ. ಬಟ್ ನಾವು ಹೋಗಿದ್ದು 4:30ಗೆ ಎಲ್ಲ ನಾನು 11 ಕ್ರೊಕೊಡೈಲ್ಸ್ನ ಸ್ಪಾಟ್ ಮಾಡಿದೆ. ಮತ್ತು ನಾವು ಹೋಗಿದ್ದಿದ್ದು ಫ್ರೈಡೇಯಿಂದ ಟೂರಿಸ್ಟ್ ಎಲ್ಲ ಜಾಸ್ತಿ ಜನ ಇರಲಿಲ್ಲ. ಸ್ಟಾರ್ಟಿಂಗ್ ಹೋದಾಗ ಕ್ರೊಕೊಡೈಲ್ ಎಲ್ಲ ಲೈಕ್ ಮುಂದೆ 2 ಇದೆ, ಅದು ಮಾತ್ರ ಕಾಣ್ತಾ ಇತ್ತು. ಬಟ್ ಮರದ ಹಿಂದೆ ತುಂಬಾ ಇತ್ತು. ನಮಗೆ ಆಟೋ ಡ್ರೈವರ್ ಇದ್ರಲ್ಲ ಅಂಕಲು, ಆ ಅಂಕಲು ಅಲ್ಲಿದೆ ಇಲ್ಲಿದೆ ಅಂತ ಫುಲ್ ಸ್ಪಾಟ್ ಮಾಡಿ ನಮಗೆ ತೋರಿಸ್ತಾ ಇದ್ರು. ನೈಟ್ ಚಪಾತಿ ಮತ್ತು ಚಿಕನ್ ತಿಂದು ಬೇಗನೆ ಮಲ್ಕೊಂಡ್ವಿ. ನಮಗೆ ಸುಸ್ತಾಗಿತ್ತು ನೀರಲ್ಲಿ ಆಟಾಡಿ. ರೆಸ್ಟ್ ತೊಗೊಳ್ಳೋಣ ಅಂತ ಬೇಗನೆ ಮಲ್ಕೊಂಡ್ಬಿಟ್ವಿ ಅವತ್ತು. ಸೆಕೆಂಡ್ ಡೇ ಮ್ಯಾಗಿ ಮತ್ತು ದೋಸೆ ತಿನ್ಕೊಂಡು ಮತ್ತೆ ಹೋದ್ವಿ. ನಮಗೆ ಸ್ಟೇ ಅಂಕಲ್ ಅವರೇನೆ ಓನರೇನೆ ಪೂರ್ತಿ ನಮಗೆ ಪ್ಲ್ಯಾನ್ ಹಾಕ್ಕೊಟ್ಟಿದ್ರು ಎಲ್ಲೆಲ್ಲಿ ಹೋಗಬೇಕು ಸೆಕೆಂಡ್ ಡೇಗೆ ಏನು ಅಂತ. ಮತ್ತು ಅವರೇ ಸಹ ನಮಗೆ ಒಬ್ಬರು ಕಾರ್ನು ಬುಕ್ ಮಾಡಿಕೊಟ್ಟಿದ್ರು, ಅವ್ರಿಗೆ ಗೊತ್ತಿರೋ ಕಾರು. ನಾವಿವತ್ತು ನಾವು ಸ್ಟೇಯಿಂದ 80 or 90 ಕಿಲೋಮೀಟರ್ಸ್ ದೂರದಲ್ಲಿರೋ ಯಲ್ಲಾಪುರ ಮತ್ತು ಅಲ್ಲಿ ಫಾಲ್ಸ್, ವಾಟರ್ ಫಾಲ್ಸ್ ಮತ್ತು ಫಾರೆಸ್ಟ್ ಏರಿಯಾ ಅದನ್ನೆಲ್ಲ ಕವರ್ ಮಾಡ್ತಾ ಇರೋದು. ಅರೌಂಡ್ 10 o'clockಗೆ ನಾವು ಚೆಕ್ಔಟ್ ಮಾಡಿ ಹೊರಟ್ವಿ. ನಾವು ಫಸ್ಟ್ ಪ್ಲೇಸ್ ಹೋಗಬೇಕಾಗಿರೋದು ಸತೋಡಿ ಫಾಲ್ಸ್ ಅಂತ. ಇದಕ್ಕೆ ಅರೌಂಡ್ 1.5 hour ಟೈಮ್ ತೊಗೊಂತು ನಮಗೆ ಹೋಗೋಕ್ಕೆ ಅಲ್ಲಿಗೆ. 1 ಕಿಲೋಮೀಟರ್ ನೆಟ್ಕೊಂಡು ಹೋಗಬೇಕು ಫಾಲ್ಸ್ ನೋಡೋಕ್ಕೆ ಇಲ್ಲಿಂದ. ಜಾಸ್ತಿ ಜನ ಟೂರಿಸ್ಟ್ ಇರಲಿಲ್ಲ. ನಾವಲ್ಲಿ ನೇಮ್ ಬರಿಬೇಕಾಗಿತ್ತು. ನಮ್ಮದೇ 12-13 ಇದ್ದಿದ್ದು. ಒಬ್ರದ್ದು ID ನಂಬರ್ ಕೇಳ್ತಾರೆ, ನಾವು ಅದನ್ನು ಬರ್ಸ್ಕೊಂಡು ಒಳಗಡೆ ಬಿಡ್ತಾರೆ. ಈ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಪೇಂಟ್ ಮಾಡಿರೋ ಥರ ಅಂತ ಅನ್ನಿಸುತ್ತೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ. ತುಂಬ ಅನ್ರಿಯಲ್ ಆಗಿತ್ತು ಇದು ಮಾತ್ರ. ನನ್ನ ಫೇವ್ರೆಟ್ ಅಂತ. ಆನ್ ದ ವೇ ಈ ಪ್ಲೇಸ್ಗೆ ಶಿವಪುರ ಬ್ರಿಡ್ಜ್ ತುಂಬಾ ಹತ್ತಿರ. ನಾವು ನೆಕ್ಸ್ಟ್ ಇಲ್ಲಿಗೆ ಹೋದ್ವಿ. ಈ ಪ್ಲೇಸು ತುಂಬಾ ಚೆನ್ನಾಗಿತ್ತು. ಫುಲ್ ವ್ಯೂಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. Sunshine, I think I found it now. What I've been looking for, isn't it beautiful? It's got my head all up in the clouds. I think I found it now. Yeah. Everything I want might be a miracle. I know I'm never coming down. I don't gotta worry about a single thing. I can feel the light coming down on me. Sunshine on my face. I got sunshine on my face.
ತುಂಬಾ ಹತ್ರ. ಯಲ್ಲಾಪುರ ಬಸ್ ಸ್ಟ್ಯಾಂಡಿಂದ ನಾವು ಹುಬ್ಳಿ ಜಂಕ್ಷನ್ ಹತ್ರ ಹೋದ್ವಿ. ಹುಬ್ಳಿ ರೀಚ್ ಆಗಿದ ತಕ್ಷಣ ನಾವು ಹೋಟೆಲ್ಗೆ ಹೋಗಿ ನಾನು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ತೊಗೊಂಡಿದ್ದೆ. ಅವರಿಬ್ಬರು ಮತ್ತೆ ರೊಟ್ಟಿ ಊಟ ತೊಗೊಂಡಿದ್ರು. ಊಟ ಮಾಡಾದಮೇಲೆ ಹುಬ್ಳಿ ಸ್ಟೇಷನ್ಗೆ ರೀಚ್ ಆದ್ವಿ. ನಮಗೆ 10:45 ಅಲ್ಲಿಂದ ಮತ್ತೆ ಟ್ರೈನ್ ಇದ್ದಿದ್ದು ಮೈಸೂರಿಗೆ. ಬೆಳಗ್ಗೆ ಮತ್ತೆ 7:15ಗೆಲ್ಲ ಮೈಸೂರಿಗೆ ಬಂದ್ವಿ. ವಿತ್ ಲಾಟ್ಸ್ ಆಫ್ ಗುಡ್ ಮೆಮೊರೀಸ್, ಪಿಕ್ಚರ್ಸ್ ಆ್ಯಂಡ್ ಲೆಸನ್ಸ್, ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್.